ಬಹಳ ದಿವಸದಿಂದ ಒಂದು ಕನಸಿತ್ತು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕಂತ. ಒಂದು ಲಾಂಗ್ ಹಾಲಿಡೇಸ್ ನ ಪ್ಲಾನ್ ಮಾಡ್ಕೊಂಡು ಎಲ್ಲಾರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕಂತ ಒಂದು ಕನಸಿತ್ತು. ಸೊ ಆ ಕನಸು ಇವತ್ತು ನನಸಾಯ್ತು. ಸೊ ವೆಲ್ಕಮ್ ಟು ಮಲೇಷಿಯಾ. ನಾನು ಇವಾಗ ಅದೀನಿ ಬಟು ಕೇವ್. ನೀವು ನೋಡ್ತಾ ಇರೋದು ಮಲೇಷ್ಯಾದ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾದ ಬಟು ಕೇವ್ ದೃಶ್ಯ, ಲಾರ್ಡ್ ಮುರುಗನ್. ಇದು ಪ್ರವಾಸಿಗರಷ್ಟೇ ಅಲ್ಲ, ಹಿಂದೂ ಧರ್ಮದವರಿಗೆ ಪವಿತ್ರವಾದ ಸ್ಥಳ. ಮಲೇಷ್ಯಾದಲ್ಲಿರುವ ತಮಿಳ್ಸ್ ಈ ಮೂರ್ತಿಗೆ ಮುರುಗನ್ ಮೂರ್ತಿ ಅಂತ ಕರೀತಾರೆ. ಇಂಡಿಯನ್ಸ್ ಸುಬ್ರಹ್ಮಣ್ಯ ಮೂರ್ತಿ ಅಂತ ಕರೀತಾರೆ. ಮೇಲೆ ಬಟು ಕೇವ್ ನಲ್ಲಿ ಹೋಗ್ಬೇಕಪ್ಪ ಅಂದ್ರೆ 270 ಸ್ಟೆಪ್ ದಾಟಿ ಹೋಗ್ಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ಟ್ಯಾಚು ಇಲ್ಲಿ ನೋಡ್ತಾ ಇದ್ದಿಲ್ಲ. ಬಟು ಕೇವ್ಗೆ ಹೋಗುವಂತ ದಾರಿ 270 ಸ್ಟೆಪ್ಸ್ ನ ದಾಟಿ ಅಲ್ಲಿ ಮೇಲೆ ಬಟು ಕೇವ್ಗೆ ಹೋಗಬೇಕು. ಇದೇ ಮುಖ್ಯ ದ್ವಾರ ದೇವಸ್ಥಾನದ. ಮೆಟ್ಟಿಲುಗಳನ್ನು ಏರಲು ಸ್ವಲ್ಪ ಕಷ್ಟವಾದರೂ ಅಲ್ಲಿ ಸುತ್ತಮುತ್ತ ಇರುವ ನಿಸರ್ಗದ ಸೌಂದರ್ಯ, ಗಾಳಿ ಬಿಸಿಲಿನ ತಂಪು ನಿಮಗೆ ಒಂಥರ ಅನುಭವ ನೀಡುತ್ತೆ. ಬಟು ಕೇವ್ ಇನ್ಸೈಡ್ ವ್ಯೂ ನೋಡ್ರಿ. ಈ ಕಂಪ್ಲೀಟ್ ಈ ಗುಹೆ ಏನೈತಲ್ಲ ಜ್ವಾಲಾಮುಖಿಯಿಂದ ರೆಡಿ ಆಗಿರೋದು. ಈ ಗುಹೆ ರೆಡಿ ಆಗ್ಬೇಕಪ್ಪ ಅಂದ್ರೆ 4 ಮಿಲಿಯನ್ ಇಯರ್ಸ್ ಲಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ನೋಡ್ತಿಲ್ಲ, ಈ ಗುಹೆ ನೋಡ್ತಾ ಇರೋದು 4 ಮಿಲಿಯನ್ ಇಯರ್ಸ್ ಬ್ಯಾಕ್ ಇಂದ ರೆಡಿ ಆಗಿರುವಂತ ಗುಹೆ ಇದು. ಬಟು ಕೇವ್ ಒಳಗಡೆ ಇರುವ ದೇವಸ್ಥಾನ ಧಾರ್ಮಿಕ ಶ್ರದ್ಧೆಯಲ್ಲಿ ವಿಶಿಷ್ಟ. ಇಲ್ಲಿ ಶಿಲ್ಪಕಲೆಗಳು, ದೇವರ ಮೂರ್ತಿಗಳು ಮತ್ತು ಪವಿತ್ರ ವಾತಾವರಣ ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ. ಈ ಗುಹೆ ತನ್ನ ವಿಶಾಲತೆ ಮತ್ತು ಶಾಂತ ವಾತಾವರಣದಿಂದ ಭಕ್ತರ ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ. ಗುಹೆ ಒಳಗೆ ಪ್ರವೇಶಿಸಿದಾಗ ದೇವರ ಮೂರ್ತಿಗಳು ಮತ್ತು ಸೌಂದರ್ಯ, ಶಿಲ್ಪಕಲೆಗಳು, ಇದು ಬಟು ಕೇವ್ ಒಳಗಡೆ ಇರುವ ವೈವಿಧ್ಯತೆ. ಲಾಸ್ಟ್ ಮೇಲೆ ಈ ಬಟು ಕೇವ್ದಲ್ಲಿ ಮುರುಗನ್ ಟೆಂಪಲ್ ಐತಿ. ಅಲ್ಲಿ ಫಸ್ಟ್ ನೀವು ಪುರಾಣ ನೋಡಿದ್ರಲ್ಲ, ಒಂದು ಸ್ಟ್ಯಾಚುನ ಮಾಡಿದ್ದು. ಗುಹೆ ಒಳಗಡೆ ನಿಮ್ಗೆ ಮುರುಗನ್ ಟೆಂಪಲ್ ನೋಡಕ್ಕೆ ಸಿಗ್ತೈತಿ. ಗುಹೆ ಮ್ಯಾಗಿನ ನೀರು ಸರಿಯಾಗಿ ಕ್ರಿಯೇಟಾಗಿ ಅಲ್ಲಿ ನೀರು ಬೀಳತೈತಿ. ಈ ಪ್ಲೇಸ್ ಇರ್ತಲ್ಲ ಯಾವತ್ತೂ ವೆಟ್ ಆಗಿರುತ್ತೆ. ವಿಜ್ಞಾನಿಗಳಿಗೆ ಮತ್ತು ರಹಸ್ಯವನ್ನು ಪತ್ತೆ ಹಚ್ಚುವವರಿಗೆ ಬಟು ಕೇವ್ ವಿಶೇಷ ಸ್ಥಳ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಕೃತಿಯ ವೈವಿಧ್ಯತೆಯನ್ನು ನೋಡಿ ನೀವು ಆಶ್ಚರ್ಯ ಪಡಬಹುದು. ಈ ಕೇವ್ನಲ್ಲಿ ಅಪರೂಪದ ಜೀವಿಗಳು, ಶಿಲಾಲಿಪಿಗಳು ಮತ್ತು ಪ್ರಾಚೀನ ಕಾಲದ ಕಲ್ಲುಗಳಿಂದ ರಚನೆಯಾದ ಗುಹೆಗಳನ್ನು ನೋಡಬಹುದು. ಈ ಗುಹೆ ವೈಜ್ಞಾನಿಕ ಮಹತ್ವದಿಂದ ಮತ್ತು ರಹಸ್ಯಮಯ ವಾತಾವರಣದಿಂದ ಎಲ್ಲಾ ದೇಶದ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ. ಬಟು ಕೇವ್ ಒಳಗಡೆ ಇನ್ನೊಂದು ಕೇವ್ ಐತಿ, ಇಲ್ಲಿ ರಾಮಾಯಣ ಕೇವ್. ಮಲೇಷಿಯಾದಲ್ಲಿ ಹಿಂದೂ ದೇವಾಲಯ ಇರೋದು ಅಂದ್ರೆ ಒಂದು ಖುಷಿ ವಿಚಾರನೆ. ಇವಾಗ ರಾಮಾಯಣ ಕೇವ್ ಒಳಗಡೆ ಹೋಗ್ತಾ ಇದೀನಿ. ಅಪ್ಪ, ಒಂದು ಜ್ವಾಲಾಮುಖಿಯಿಂದ ರೆಡಿ ಆಗಿರುವಂತ ಗುಹೆ ಇದು. ನೀವು ನೋಡ್ರಿ, ಇದು ಏನು ಬಂಡೆ ಕಾಣ್ತಾ ಇದೆಯಲ್ಲ, ಎಲ್ಲ ಜ್ವಾಲಾಮುಖಿಯಿಂದ ರೆಡಿ ಆಗಿರೋದು. ಬಂಡೆ ಒಳಗಡೆ ನೀರು ಮೇಲಿಂದ ಬರ್ತಾ ಇದೆ ನೋಡ್ರಿ. ರಾಮಾಯಣದಲ್ಲಿ ಬರುವ ಪ್ರತಿಯೊಂದು ಸನ್ನಿವೇಶವನ್ನ ಮೂರ್ತಿಗಳನ್ನಾಗಿ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು, ಒಂದೊಂದು ಮೂರ್ತಿಯೂ ಒಂದೊಂದು ಸನ್ನಿವೇಶ ಹೇಳ್ತೈತಿ ರಾಮಾಯಣದಲ್ಲಿ. ಬನ್ನಿ ತೋರಿಸ್ತೀನಿ. ಫಸ್ಟ್ ಗೆ ಸ್ಟಾರ್ಟ್ ಆಗೋದೇ ಅಂದ್ರೆ ರಾಮಾಯಣ, ವಾಲ್ಮೀಕಿ ಮಹರ್ಷಿ ಅವರಿಂದ ರಾಮಾಯಣ ಬರೆದಿರುವುದು. ನೋಡಿ, ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಪ್ರಮುಖ ಘಟನೆಗಳನ್ನು ಈ ಶಿಲ್ಪಕಲೆಗಳ ರೂಪದಲ್ಲಿ ಚಿತ್ರಣ ಮಾಡಿದ್ದಾರೆ. ರಾಮನ ಜನನ, ಸೀತಾ ಸ್ವಯಂವರ, ವನವಾಸ, ಸೀತಾ ಅಪಹರಣ, ಹನುಮಾನ್ ಲಂಕಾದಹನ, ರಾವಣರ ಯುದ್ಧ ಮತ್ತು ಸೀತಾ ಅಪಹರಣ, ಇಂತಹ ಪ್ರಮುಖ ಘಟನೆಗಳನ್ನು ಇಲ್ಲಿ ನೀವು ನೋಡಬಹುದು. ಈ ಕತೆ ಪ್ರವಾಸಿಗರಿಗೆ ಪುರಾತನದ ಭಾರತದ ಸಂಸ್ಕೃತಿಯನ್ನು ಮತ್ತು ಧಾರ್ಮಿಕ ಮಹತ್ವವನ್ನು ಪರಿಚಯ ಮಾಡಿಕೊಡುತ್ತದೆ. ಇಂತಹ ಮಹತ್ವವನ್ನು ಬಟು ಕೇವ್ ಒಳಗಡೆ ಇರುವ ರಾಮಾಯಣ ಕೇವ್ ದಲ್ಲಿ ನೀವು ನೋಡಬಹುದು. ನೀವು ಏನಾದರೂ ಮಲೇಷ್ಯಾದಲ್ಲಿರುವ ಈ ಸ್ಥಳಕ್ಕೆ ಬಂದ್ರೆ ಧಾರ್ಮಿಕ ಶ್ರದ್ಧೆಯನ್ನು ಅನುಭವಿಸಬಹುದು. ಅಂದ್ರೆ ಗುಹೆ ಒಳಗೆ ಇರುವ ಶಿಲ್ಪಕಲೆಗಳು ಮತ್ತು ಚಿತ್ರಗಳನ್ನು ಪ್ರವಾಸಿಗರಿಗೆ ಆಧ್ಯಾತ್ಮಿಕ ಶಾಂತಿ ಅದನ್ನು ಅನುಭವಿಸಬೇಕಪ್ಪ ಅಂದ್ರೆ ಈ ಸ್ಥಳಕ್ಕೆ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬಹುದು. ಮಲೇಷ್ಯಾದಲ್ಲಿ ಪವಿತ್ರವಾದ ಸ್ಥಳ ಹಿಂದೂಗಳಿಗೆ, ಅದು ಬಟು ಕೇವ್ ಮಾತ್ರ. ಭಾರತದಲ್ಲಿ ನಾವು ಹಿಂದೂಗಳು ಏನ್ ಮಾಡ್ತೀವಿ, ಕಾಶಿ ಹೋಗ್ತೀವಿ, ಅಯೋಧ್ಯೆಗೆ ಹೋಗ್ತೀವಿ, ತಿರುಪತಿ ಹೋಗ್ತೀವಿ, ಶ್ರೀಶೈಲ ಹೋಗ್ತೀವಲ್ಲ. ಸೊ ಅದೇ ತರ ಮಲೇಷ್ಯಾದಲ್ಲಿರುವ ಎಲ್ಲಾ ಹಿಂದೂಗಳು ಬಟು ಕೇವ್ ಬರ್ತಾರ. ಬಟು ಕೇವದಲ್ಲಿ ಥೈಪೋಸಮ್ ಅಂತ ಒಂದು ಜಾತ್ರೆ ಆಗತ್ತ. ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು ಮಲೇಷ್ಯಾದಲ್ಲಿ. ಸೊ ಆ ಥೈಪೋಸಮ್ ನ ಹಬ್ಬ ಹಿಂದೂಗಳಿಗೆ ಒಂದು ಪವಿತ್ರವಾದ ಹಬ್ಬವಾಗಿರ್ತೈತಿ. ಇಲ್ಲಿ ಮಲೇಷ್ಯಾದಲ್ಲಿ ಇರುವ ಜನಗಳಿಗೆ ಇದೊಂದು ದೊಡ್ಡ ಹಿಸ್ಟ್ರಿನೇ ಐತಿ ಮಲೇಷ್ಯಾದ. ಬ್ರಿಟಿಷರು ಅವ್ರು ಬೇರ್ನ ಎಲ್ಲಿ ಬಿಟ್ಟಿಲ್ಲ ಅಂತ ಹೇಳಿ ಎಲ್ಲಾ ಕಡೆ ಬಿಟ್ಬಿಡ್ತಾರೆ. ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನ ಆಳ್ಬಿಟ್ರು.
1940ಕ್ಕಿಂತ ಮುಂಚೆ ಬ್ರಿಟಿಷರು ಭಾರತ ದೇಶದ ನಾಗರಿಕರನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಂಡ್ರು. ಯಾಕಪ್ಪ ಅಂದ್ರೆ ಮಲೇಷ್ಯಾದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಸೊ ಅವಾಗ ಎಲ್ಲಾ ಇಂಪೋರ್ಟೆಡ್ ಜನರನ್ನ ಇಲ್ಲಿ ಕರ್ಕೊಂಡ್ ಬಂದ್ ಕೇಸಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿಸಿದ್ರು, ರೋಡ್ ಮಾಡಕ್ಕೆ, ಬಿಲ್ಡಿಂಗ್ ಕಟ್ಟಕ್ಕೆ. ಸೊ ಒಂದು 10-20 ವರ್ಷ ಆದ ನಂತರ ಇಂಡಿಯನ್ಸ್ ಇಲ್ಲೇ ಇರಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾಗರಿಕನ ಸಂತತಿ ಬೆಳೀತು ಇಲ್ಲಿ ಮಲೇಷ್ಯಾದಲ್ಲಿ. ನೀವು ನೋಡ್ಬೋದು ಇಲ್ಲಿರೋ ಎಲ್ಲಾ ಹಿಂದೂಗಳು ಭಾರತ ದೇಶದ ತಮಿಳುನಾಡದವರು. ಸೊ ಅವರೇ ಇಲ್ಲಿ ಹೆಚ್ಚಿರೋದು. ಯಾಕಪ್ಪ ಅಂದ್ರೆ ಬ್ರಿಟಿಷರು ಸೌತ್ ಇಂಡಿಯನ್ಸ್ ಅಂದ್ರೆ ತಮಿಳ್ ಹೆಸರನ್ನ ಜಾಸ್ತಿ ಆಗಿ ಇಂಪೋರ್ಟ್ ಮಾಡ್ಕೊಂಡ್ರೆ ಇಲ್ಲಿ ಮಲೇಷ್ಯಾದಲ್ಲಿ ಕೆಲಸ ಮಾಡಿಸ್ಕೊಳಕ್ಕೆ. ರೀಸೆಂಟಾಗಿ ಒಬ್ಬರನ್ನ ಮೀಟ್ ಆಗಿದ್ದೆ ನಾನು. ಅವ್ರು ಹೇಳಿದ್ರು ಅವ್ರ ಗ್ರ್ಯಾಂಡ್ ಫಾದರು ಇಂಡಿಯಾದವ್ರು ಅಂತ. ಸೊ ಅವ್ರ ಮಗನ ಮಕ್ಕಳು ಬಂದರು. ಈಗೇನು ನೋಡ್ತಾ ಇದ್ದಿಲ್ಲ ಮಲೇಷ್ಯಾದಲ್ಲಿ. ಸೊ ಅವ್ರ ಮೊಮ್ಮಕ್ಕಳು ಇವರು. ಇದು ಏನು ನೋಡ್ತಾ ಇದ್ರಲ್ಲ ಗುಹೆ, ಎಂಟೈರ್ ಗುಹೆ, ಇದು ರಾಮಾಯಣ ಕೇವ್ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಮೂರ್ತಿಯು ಒಂದು ರಾಮಾಯಣದ ಸನ್ನಿವೇಶನ ಹೇಳ್ತೈತಿ. ಸೊ ಈ ಗುಹೆಯಲ್ಲಿ ಆಗಲೇ ತೋರಿಸಿದ್ರಲ್ಲ, ಮೇಲೆ ಬಂದಿದ್ನಿಲ್ಲ, ಮತ್ತೆ ಕೆಳಗಡೆ ಹೋಗ್ಬೇಕು. ಮೇಲೆ ಶಿವನ ಮೂರ್ತಿ ಇತ್ತು, ಶಿವನ ಮೂರ್ತಿ ಆಗಲೇ ನೋಡಿದ್ವಿ. ಸೊ ವಾಪಸ್ ಕೆಳಗಡೆ ಹೋಗ್ಬೇಕು. ಏನು ರಾಮಾಯಣ ಮೂರ್ತಿಗಳದಾವಲ್ಲ ಅಲ್ಲಿ ಕಂಪ್ಲೀಟ್ ಇನ್ಕ್ಲೈನ್ ಸ್ಲೋಪ್ ಐತಿ. ಈಗ ಬಟು ಕೇವ್ನಲ್ಲಿ ಇದೊಂದು ಸೀಕ್ರೆಟ್ ಕೇವ್ ಅಂತ ಹೇಳ್ಬೋದು. ಸೊ ಯಾಕಪ್ಪ ಅಂದ್ರೆ ಇಲ್ಲಿ ಬಂದವರೆಲ್ಲ ಈ ಕೇವ್ನಲ್ಲಿ ಸೊ ಅವ್ರಿಗೆ ಇಷ್ಟವಾದಂಥ ಹೆಸರನ್ನ ಬರೆದು ಹೋಗ್ತಾರ. ಸೊ ಅವ್ರಿಗೆ ಇಷ್ಟವಾದಂಥದ್ದು ಹರಿಕೆಯಲ್ಲಿ ಬರೆದು ಹೋಗ್ತಾರ. ಸೊ ಅವ್ರ ನಂಬಿಕೆ ಏನು ಇಟ್ಕೊಂಡಿತ್ತಲ್ಲ ಅದನ್ನ ಬರೆದು ಹೋಗ್ತಾರ. ಬೇಕಾದ್ರೆ ತೋರಿಸ್ತೀನಿ ನೋಡ್ರಿ. ಸೊ ಈ ಗುಹೆಯಲ್ಲಿ ಪ್ರತಿಯೊಂದಿನ ಅಕ್ಷರಗಳನ್ನು ಕಾಣ್ಬೋದು. ನಿಮ್ಗೆ ಏನು ಮನಸ್ಸಿನ ಅನಿಸುತ್ತೆ ಅದನ್ನ ಇಲ್ಲಿ ಬರೆದು ಹೋಗ್ಬೋದು. ಸೊ ಇಲ್ಲಿರುವ ಹಿಂದೂಗಳಿಗೆ ಒಂದು ನಂಬಿಕೆ, ಈ ಗುಹೆಯಲ್ಲಿ ಏನಾದ್ರು ಬರ್ಲಿಟ್ಟು ಹೋದ್ರೆ ಮುಂದೆ ಬರೋ ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಹರಿಕೆ ಅಂತ ಅವ್ರು ನಂಬಿಕೆ ಇಟ್ಕೊಂಡಿರ್ಬೋದು. ಸೊ ಅದಕ್ಕೋಸ್ಕರ ಅವ್ರು ಇಲ್ಲಿ ಬಂದು ಬರ್ ಹೋಗ್ತಾರ. ಎಕ್ಸ್ಪೀರಿಯನ್ಸ್ ಕೇವ್ ಎಕ್ಸ್ಪ್ಲೋರ್ ಮಾಡೋರು ಇಲ್ಲಿ ಒಳಗಡೆ ಹೋಗ್ಬೋದು. ಜಾಗ ಫುಲ್ ಕಾಂಪ್ಯಾಕ್ಟ್ ಇರುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಇರ್ತೈತಿ. ಸೊ ನೀವು ನಟ್ಟಿ ಫುಟ್ಟಿ ಕೇವ್ ನೋಡಿರ್ಬೋದಲ್ಲ, ಅಂತ ಸಿಚುವೇಶನ್ ನೋಡಿ ಯಾರು ಇಂಥ ಕೇವ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಬಿಡಂಗಿಲ್ಲ ಈಗಿನ ಗೌರ್ಮೆಂಟ್ ದವರು. ಇಲ್ಲಿ ಒಂದು ಕೇವ್ ಐತಿ ಅಂತ ಅನ್ಕೊಂಡ್ ಕೇಸಿ ನೋಡಿ ಅಷ್ಟೇ ಖುಷಿ ಪಡ್ಬೋದು. ಜಾಸ್ತಿ ಏನೋ ಟ್ರೈ ಮಾಡಕ್ ಹೋಗ್ಬಾರ್ದು ಒಳಗಡೆ ಹೋಗಾಕ. ಇಲ್ಲಿ ನೋಡ್ತಿರಲ್ಲ ಸೀಕ್ರೆಟ್ ಕೇವ್, ಬಟು ಕೇವ್. ಸೊ ಇಲ್ಲಿ ಅದೇ ತರ ಇನ್ನೊಂದು ಕೇವ್ ಐತಿ ನೋಡ್ಬೋದು. ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರ. ಈಗ ಹೊರಗಡೆ ಹೋಗೋಣ. ರಾಮಾಯಣ ಕೇವಲ ನೋಡಿದಿರಲ್ಲ, ಈಗ ಹೊರಗಡೆ ಹೋಗ್ತಾ ಇದ್ವಿ. ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದೀರ. ಈ ಬಟು ಕೇವ್ ವಿಡಿಯೋಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಕಳಿಸ್ರಿ. ಸೊ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್, ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.